ಬೀದರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಇದೆ, ನೋಡೋಣ. ಬೀದರ್ನಲ್ಲೊಂದು ಶಾಕಿಂಗ್ ಮರ್ಡರ್ಗೆ ಸಂಬಂಧಪಟ್ಟಂತಹ ಮಾಹಿತಿ ಇದು. ಮಲತಾಯಿಯಿಂದಲೇ ದಾರುಣ ಅಂತ್ಯವನ್ನ ಬಾಲಕಿ ಕಂಡಿರುವಂತಹ ಡೀಟೇಲ್ಸ್. ಬೀದರ್ನಲ್ಲಿ ಮಲತಾಯಿಯ ಕ್ರೂರ ಕೃತ್ಯ ಹೇಗಿತ್ತು ಅನ್ನೋದು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. 3ನೇ ಮಹಡಿಯಿಂದ ಬಾಲಕಿ ಶಾನ್ವಿಯನ್ನ ತಳ್ಳಿ ಕೊಂದು ಮುಗಿಸಿ ಈ ರಾಧಾ ಅನ್ನುವಂತಹ ಆರೋಪಿ ಏನಿದ್ದಾಳೆ ಅವಳು ರೂಮ್ಗೆ ಹೋಗಿ ಮಲಗಿದ್ದಾಳಂತೆ. ಇದೆಲ್ಲವೂ ರೆಕಾರ್ಡ್ ಆಗಿದೆ ಸಿಸಿಟಿವಿಯಲ್ಲಿ. ಮಲತಾಯಿ ತನ್ನ ದುಷ್ಕೃತ್ಯವನ್ನ ಮಾಡುವಂತಹ ಸಮಯದಲ್ಲಿ ಅಲ್ಲೇ ಸ್ಥಳದಲ್ಲಿದ್ದಂತಹ ಸಿಸಿಟಿವಿ ಎಲ್ಲವನ್ನ ಸಾಕ್ಷೀಕರಿಸಿದೆ. ಇನ್ನೊಂದು ಕಡೆ ಆ ಪುಟ್ಟ ಹುಡುಗಿಯನ್ನು ಗಮನಿಸ್ತಾ ಇದ್ದೀರಾ. ಏನಕ್ಕಮ್ಮ ಕೊಲೆ ಮಾಡಿದೆ, ಮೋಟಿವ್ ಏನು ಅಂತ ಕೇಳಿದ್ರೆ ಆಕೆ ಆಸ್ತಿ ಪಾಲಾಗುತ್ತೆ ಅದಕ್ಕೋಸ್ಕರ ಹಿಂಗೆ ಮಾಡಿಬಿಟ್ಟೆ ಅಂತೇನು ಒಪ್ಕೊಂಡಿದ್ದಾಳಂತೆ. ಬಟ್ ತಾಯಿ ಅನ್ನೋ ಸ್ಥಾನ ಪದವಿಗೇರಿ ಏನು ಪ್ರಯೋಜನ ಬಂತು ಅನ್ನೋದು ಪ್ರಶ್ನೆ. ಅಲ್ಲ, ಮೋಸ್ಟ್ಲಿ ಈಕೆಗೂ ಮಕ್ಕಳಿದ್ದಾರೆ. ಇದು ಮೊದಲನೇ ಹೆಂಡತಿ ಮಗು ಇರಬೇಕು, ಆಸ್ತಿ ಪಾಲಾಗುತ್ತಲ್ಲ, ತನ್ನ ಮಕ್ಕಳಿಗೆ ಸಿಗಲ್ವಲ್ಲ. ಅಲ್ಲ, ಅದಕ್ಕೆ ಗಾದೆನೇ ಇದೆಯಲ್ಲ, ಮಲತಾಯಿ ಧೋರಣೆ ಅಂದ್ರೆ ಏನು, ಹೀಗೇನೆ. ಈಗ ಅದನ್ನು ಅನುಭವಿಸೋಕ್ಕೂ ಆಗಲ್ವಲ್ಲ. ಡೀಟೇಲ್ಸ್ ಕೊಡ್ತಾರೆ ಮಲ್ಲಿಕಾರ್ಜುನ್. ಈ ರಾಧಾದು ಹಿನ್ನೆಲೆ ಎಲ್ಲ ಏನು ಅನ್ನೋದು ಈಗ ಅನುಮಾನಕ್ಕೆ ಪುಷ್ಟೀಕರಿಸ್ತಾ ಇದೆ. ಇಷ್ಟು ಈಸಿಯಾಗಿ ಕ್ರೈಮ್ ಮಾಡ್ತಾಳೆ, ಕೋಲ್ಡ್ ಬ್ಲಡೆಡ್ ಆಗಿ ಹೋಗ್ಬಿಟ್ಟು ಮಲಗ್ತಾಳೆ ಅಂದಾಗ ಆಕೆಯ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಪೊಲೀಸರು ಮಾಡ್ತಾ ಇದ್ದಾರಾ? ಏನೇನು ಮಾಹಿತಿಗಳು ಲಭ್ಯ ಆಗ್ತಾ ಇದೆ? ಖಂಡಿತ ಮಮತಾ, ಈಗ ನಿಜಕ್ಕೂ ಒಂದ್ ರೀತಿಯ ಗಾಂಧಿಗಂಜ್ ಪೊಲೀಸರು ಪ್ರಕರಣವನ್ನ ದಾಖಲು ಮಾಡ್ಕೊಂಡಿರುವಂತದ್ದು. ಪ್ರಮುಖವಾಗಿ ಏನು ಒಂದು 27ರಂದು ಅಂದ್ರೆ ಕಳೆದ ತಿಂಗಳು 27ರಂದು ಈ ಪ್ರಕರಣ ಏನು ಆಗಿತ್ತು. ಅಂದ್ರೆ ಆಯಾ ತಪ್ಪಿ ಮಗು ಕೆಳಗೆ ಬಿದ್ದಿದೆ ಅನ್ನುವಂಥದ್ದು ಒಂದ್ ರೀತಿಯ ಅನ್ಕೊಂಡಿದ್ರು ಎಲ್ಲರೂ ಕುಟುಂಬಸ್ಥರು. ಆದ್ರೆ ಅದಾದ ಬಳಿಕ ಏನು ಪಕ್ಕದ ಮನೆಯ ಸಿಸಿ ಕ್ಯಾಮ್ರಾದಲ್ಲಿ ಏನು ಒಂದು ಸೆರೆಯಾಗಿದೆ ದೃಶ್ಯ ನೋಡಿ ಒಂದ್ ರೀತಿಯ ನಿಜಕ್ಕೂ ಆ ಒಂದು ಮನೆಯವರು ಆ ಒಂದು ಏನೋ ಒಂದು ತಂದೆ ತಾಯಿ ಮತ್ತೆ ಅಜ್ಜಿ ಇದ್ದಾರೆ ಅವರಿಗೆ ಕಳಿಸಿರುವಂತದ್ದು. ಆವಾಗ ಗೊತ್ತಾಗಿದ್ದು ಇದು ಪ್ರೀ ಪ್ಲಾನ್ ಮಾಡಿರುವಂತದ್ದು. ಅಂದ್ರೆ ಮಲತಾಯಿ ಏನಿದ್ದಾಳೆ ತನ್ನ ಆಸ್ತಿ ಏನು ಹೋಗುತ್ತೆ ಬೇರೆ, ಅಂದ್ರೆ ಈಗ ಮಲತಾಯಿ ಒಂದು ಹಿಂದೆ ಇರ್ತಕ್ಕಂಥ ತಾಯಿ ಏನಿದೆ ಒಂದು ಕಾಯಿಲೆಯಿಂದ ಸಾವನ್ನಪ್ಪಿದ್ರು. ಅದಾದ ಬಳಿಕ ಈ ಒಂದು ಏನು ಸಿದ್ಧಾಂತ ಅನ್ನುವಂಥದ್ದು ಮದುವೆ ಆಗಿದ್ರು. ಈ ಮದುವೆ ಆದ ಪ್ರಕರಣದ ಬಳಿಕ ಏನು ಈ ತಾಯಿಯಿಂದ ಈ ಒಂದು ಹುಡುಗಿಗೆ ಏನ್ ಮಾಡ್ಬೇಕು ಅನ್ನುವಂಥದ್ದು. ಹಾಗಾಗಿ ಒಂದ್ ರೀತಿಯ ಒಂದು ಆಸ್ತಿ ಪಾಲು ಹೋಗುತ್ತೆ ಅನ್ನೋ ದೃಷ್ಟಿಯಿಂದ ಈ ಒಂದು ಎಂತ ಇದ್ರೆ ಪ್ರತಿ ಬಾರಿ ಆ ಹುಡುಗಿಗೆ ಬೈಯೋದಾಗಿರೋದು ಮತ್ತೆ ಏನೋ ಒಂದು ಕಿರುಕುಳ ಕೊಡುವಂತಾಗೋದು ಈ ರೀತಿ ಮಾಡ್ತಾ ಇದ್ರು. ಆದ್ರೆ ಮೊನ್ನೆ ಏನು 12ನೇ ತಾರೀಕು ಅಂದ್ರೆ 27ನೇ ತಾರೀಕು ಏನಿದೆ ಅವತ್ತು ಒಂದು ರೀತಿಯ ಸಿಸಿ ಕ್ಯಾಮ್ರಾದಲ್ಲಿ ಸೆರೆಯಾಗಿರುವಂಥದ್ದು. ಮೇಲೆ ಕರ್ಕೊಂಡು ಹೋಗಿ ಮಾಡಿ ಮೇಲೆ ಆ ಒಂದು ಹುಡುಗಿನ ಚೇರ್ ಮೇಲೆ ಕುಣಿಸಿ ತಳ್ಳಿ ಹೋಗಿ ಮತ್ತೆ ಮನೆಯಲ್ಲೇ ಮಲ್ಕೊಂಡಿರುವಂಥದ್ದು ಏನು ಗೊತ್ತಿಲ್ಲ ಅನ್ನೋ ಒಂದು ರೀತಿ ಆ ಸಿಸಿ ಕ್ಯಾಮ್ರಾದಿಂದ ಈಗ ಬಯಲಾಗಿರುವಂಥದ್ದು. ಹೀಗಾಗಿ ಒಂದು ರೀತಿಯ ಮಲತಾಯಿಯ ಏನೋ ಒಂದು ಈ ಪ್ರಕರಣ ಏನಿದೆ ಆ ಪ್ರಕರಣ ಈಗಾಗಲೇ ಗಾಂಧಿಗಂಜ್ ಪೊಲೀಸ್ ತನಿಖೆ ತೆಗೆದುಕೊಂಡಿರುವಂಥದ್ದು. ಹೀಗಾಗಿ ಆ ಹಿನ್ನೆಲೆ ಏನು ಯಾಕೆ ಮಾಡಿದ್ದಾರೆ ಅನ್ನುವಂಥದ್ದು ಈಗ ಸಂಪೂರ್ಣವಾಗಿ ಮಾಹಿತಿ ಪಡೆದು ಈಗಾಗಲೇ ವಶಕ್ಕೂ ಕೊಡದು ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿರುವಂಥದ್ದು. ಮಮತಾ, ರೈಟ್. ಮಲ್ಲಿಕಾರ್ಜುನ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಇವ್ರಿಗೆ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಅಂತ ಏನಿರಲ್ಲ, ಆ ಮಲತಾಯಿ ಅಂತಕ್ಕಂಥದ್ದು ಹಾಗೆ ಮಾಡಿಸುತ್ತೆ ಅಷ್ಟೇ.